ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವಾ, ಬೇರೆಯವ್ರ ಫೇಸ್ಗೆ ನಿಮ್ಮ ಫೇಸ್ನ ಯಾವ ಥರ ಆ್ಯಡ್ ಮಾಡಿದ್ರು ಅಂತ. ಆ ಥರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟಲ್ಲಿ ನೈಸ್ ಅಂತ ಕಮೆಂಟ್ ಮಾಡಿ. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಏನಿಲ್ಲ, ಫಸ್ಟ್ ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲಿ ಹೋಗಬೇಕು. ಮೊಬೈಲ್ ಪ್ಲೇಸ್ಟೋರಲ್ಲಿ ಹೋಗಿ ಏನಂತ ಸರ್ಚ್ ಮಾಡಬೇಕಂದ್ರೆ ರೀಫೇಸ್ ಆ್ಯಪ್ ಅಂತ ಸರ್ಚ್ ಮಾಡಿ. ತೋರಿಸ್ತೀನಿ ನೋಡಿ. ರೀಫೇಸ್ ಆ್ಯಪ್ ಅಂತ ಸರ್ಚ್ ಮಾಡಿ, ಈ ಥರ ಬರುತ್ತೆ. ಇದನ್ನು ಏನು ಮಾಡಬೇಕಂದ್ರೆ ನೆಕ್ಸ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು 20 MB ಏನೋ ಇದೆ, ತುಂಬ ದೊಡ್ಡದಿಲ್ಲ, ಬೇಗ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕಂದ್ರೆ ಅದನ್ನು ನೆಕ್ಸ್ಟು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ಸಿಂಬಲು. ಅದನ್ನು ನೆಕ್ಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಕಾಣ್ತಿದ್ದೇನೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೇಕ್ ಎ ಸೆಲ್ಫಿ ಮತ್ತು ಅಪ್ಲೋಡ್ ಫ್ರಮ್ ಗ್ಯಾಲರಿ ಅಂತಿದೆ ಅಲ್ವಾ, ಅಲ್ಲಿ ನೀವೇನು ಮಾಡಬೇಕಂದ್ರೆ ಅಪ್ಲೋಡ್ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಯಾವ ಫೋಟೋ ಬೇಕು ನಿಮಗೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಸದ್ಯಕ್ಕೆ ಸಾಧು ಕೋಕಿಲ ಅವ್ರ ಫೋಟೋ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಫೇಸ್ ಅಷ್ಟು ಕ್ರಾಪ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಬೇಕು, ಇದನ್ನು ಇಷ್ಟು ಕ್ರಾಪ್ ಮಾಡಿ ನೆಕ್ಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು 10 ಸೆಕೆಂಡ್ ವೇಟ್ ಮಾಡಿ. ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಈ ಥರ ಬರುತ್ತಲ್ವಾ, ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಿದ್ದೇನಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲೊಂದು ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ಈ ಥರ ಬರುತ್ತೆ ಸುಮಾರು. ಅಲ್ಲಿ ನಿಮಗೆ ಯಾವ್ದು ಬೇಕೋ, ಎಲ್ಲಿ ಫೇಸ್ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಅಲ್ಲು ಅರ್ಜುನ್ದಿದೆ ಅಲ್ವಾ, ಇಲ್ಲಿ ಸಾಧು ಕೋಕಿಲ ಫೇಸ್ನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಆಲ್ರೆಡಿ ಬಂದಿರುತ್ತೆ ಅದು ಫೋಟೋ. ಇಲ್ಲಿ ಕಾಣ್ತಿದ್ದೇನಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಾಕ್ಸ್ ಕಾಣ್ತಿದ್ದೇನಾ, ಅಗ್ರಿ ಕೊಡಿ. ಇದನ್ನು ಅದು ರೈಟ್ ಮಾರ್ಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟರೆ ಒಂದು 10 ಸೆಕೆಂಡಲ್ಲಿ ಅಲ್ಲು ಅರ್ಜುನ್ ಫೇಸ್ ಇರೋ ಜಾಗದಲ್ಲಿ ಸಾಧು ಕೋಕಿಲ ಅವ್ರ ಫೇಸ್ ಬರುತ್ತೆ. ನೋಡ್ತಾ ಇರಿ, ತುಂಬ ಸಿಂಪಲ್ಲಾಗಿದೆ. ನಿಮ್ಮ ಫೇಸ್ ಕೂಡ ಆ್ಯಡ್ ಮಾಡ್ಕೋಬೋದು ಅಲ್ಲಿ. ಇಷ್ಟೇ, ತುಂಬ ಸಿಂಪಲ್ ಇದೆ. ತೋರಿಸ್ತೀನಿ ನೋಡಿ. ಸಾಧು ಕೋಕಿಲ ಫೇಸ್ ಕಾಣ್ತಿದೆನಾ, ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಸೇವ್ ಮಾಡ್ಕೋಬೇಕು ನಾನು ಅಂದರೆ ಜಸ್ಟ್ ಇಲ್ಲಿ ಕಾಣ್ತಿದೆ ಅಲ್ವಾ ಸೇವ್ ಆಪ್ಷನ್ನು, ಫಸ್ಟ್ ಒಂದು ಕಾಣ್ತಿದೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲೋ ಅಂತ ಕೇಳುತ್ತೆ, ಅಲ್ಲಿ ಜಸ್ಟ್ ಅಲೋ ಮಾಡಿ. ಇದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ತೋರಿಸ್ತಿದ್ದೇನಾ. ನೆಕ್ಸ್ಟ್ ನನಗೆ ಇನ್ನೂ ಬೇರೆ ಥರ ಬೇಕು ಅಂದರೆ ಬೇರೆ ಥರ ಕೂಡ ಬರುತ್ತೆ. ಇಲ್ಲಿ ನೋಡಿ, ರೋಮನ್ ರೇನ್ಸ್ ಫೇಸಲ್ಲಿ ಸಾಧು ಕೋಕಿಲ ಫೇಸ್ ಹಾಕಬೇಕಂದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆ್ಯಡ್ ಬರುತ್ತೆ, ನೋಡ್ತಾ ಇರಿ. ನೆಕ್ಸ್ಟ್ ಆ್ಯಡ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೋಡಿ, ಸಾಧು ಕೋಕಿಲ ಫೇಸ್ ಆ್ಯಡ್ ಆಗಿದೆನಾ ರೋಮನ್ ರೇಸ್ ಫೇಸಲ್ಲಿ. ನೆಕ್ಸ್ಟ್ ಇದು ನನಗೆ ಸೇವ್ ಮಾಡಬೇಕು. ಸೇವ್ ಮಾಡ್ಕೋಬೇಕಂದ್ರೆ ಏನಿಲ್ಲ, ಜಸ್ಟ್ ಇಲ್ಲಿ ಕಾಣ್ತಿದೆನಾ ಸೇವ್ ಆಪ್ಷನ್, ಇಲ್ಲಿ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೇವ್ ಆಗಿರುತ್ತೆ.
ಇಲ್ಲಿ ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್ ಇದೆ ಅಂದರೆ ಇಲ್ಲಿ ತ್ರೀ ಟೈಮ್ಸ್ ಕೊಟ್ಟಿರ್ತಾರೆ ಅದು ಸೇವ್ ಮಾಡ್ಕೊಳ್ಳೋದು. 3 ಟೈಮ್ಸ್ಗಿಂತ ಹೆಚ್ಚಿಗೆ ಆದರೆ ನೆಕ್ಸ್ಟ್ ನೀವು ಸೇವ್ ಮಾಡ್ಕೊಳ್ಳುವಾಗ ಒಂದು 10 ಸೆಕೆಂಡ್ದು ಆ್ಯಡ್ನ ನೋಡಬೇಕಾಗುತ್ತೆ. ಅದು ನೋಡಿದ ನಂತರ ನಿಮಗೆ ವಿಡಿಯೋ ಸೇವ್ ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್ಲಾಗಿದೆ, ಈಸಿಯಾಗಿ ಅರ್ಥ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಸಾರಿ ಮಾಡಿ ನೋಡಿ ಈ ಥರ ಎಡಿಟ್ನ. ನಿಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಹೇಗೆ ಮಾಡಿದೀಯಾ ಅಂತ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಂಗೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.